ಆವಾಗ ಸುವರ್ಣ ನ್ಯೂಸ್ ಶುರುವಾಯಿತು. ಸ್ವಲ್ಪ ದಿವಸ ಆದಮೇಲೆ ಸುವರ್ಣ ನ್ಯೂಸ್ ಶುರುವಾಯಿತು. ನಮಗೆ ಏನಂದರೆ ಸುವರ್ಣ ನ್ಯೂಸಲ್ಲಿ ಏನೂ ಗೊತ್ತಿಲ್ಲ, ಏನೂ ಪರಿಚಯ ಇಲ್ಲ, ಏನೇನೂ ಗೊತ್ತಿಲ್ಲ. ಸುವರ್ಣ ನ್ಯೂಸಲ್ಲಿ ನನಗೆ ಯಾರೊಬ್ಬರೂ ಪರಿಚಯ ಇಲ್ಲ. ಟಿ ವಿನೇನು ಹೋಗ್ತಾಯಿದ್ದೆ, ಕಾರ್ಯಕ್ರಮ ಮಾಡ್ತಿದ್ದೆ, ಬರ್ತಿದ್ದೆ. ಆವಾಗ ಹೀಗೆ ನನ್ನೊಬ್ಬರು ಅತ್ಯಂತ ಆತ್ಮೀಯ ಸ್ನೇಹಿತರು, ಸುವರ್ಣ ನ್ಯೂಸಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ ನೀವು ಮಾಡಬೇಕಾಗತ್ತೆ, ಬರ್ತೀರಾ ಅಂತ. ಸರಿ ಬರ್ತೀನಿ ಅಂತ ಸುವರ್ಣ ನ್ಯೂಸ್ಗೆ ಹೋದ್ವಿ. ಅಲ್ಲಿ ಇತಿಹಾಸ, ಕಷಾಯ ವಿತ್ ಕಿಶೋರ್ ಅಂತ ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮ. ಎಂತಹ ಒಂದು ಜನರದನ್ನು ಮೆಚ್ಚಕ್ಕೆ ಶುರು ಮಾಡಿದ್ರು ಅಂದರೆ, ಎಲ್ಲೆಲ್ಲಿ ನಾವು ಮಾತಾಡಿದ್ರು ಕೂಡ ಅತ್ಯಂತ ಸಿಂಪಲ್ ಸಕ್ಸಸ್ ಸ್ಟೋರೀಸ್ ಪೇಷಂಟ್ಸ್ದು. ಪುಟ್ಟ ಕಷಾಯಗಳನ್ನು ಮನೇಲಿ ಹೇಗೆ ಮಾಡ್ಕೊಳ್ಬೇಕು, ದೈನಂದಿನ ಸಮಸ್ಯೆಗಳಿಗೆ ಪರಿಹಾರಗಳೇನು, ಬೆಳಗಾಗೆದ್ದಾಗ ಕಣ್ಣು ಬಿಟ್ಟಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಬರ್ತಕ್ಕಂಥ ಸಮಸ್ಯೆಗಳು ಯಾವುದು, ಅದನ್ನು ಹೇಗೆ ನಿವಾರಣೆ ನಿಯಂತ್ರಣಗಳನ್ನು ಮಾಡಿಕೊಳ್ಬೇಕು, ಈ ಒಂದು ಲಾಜಿಕ್ನ ಇಟ್ಕೊಂಡು ಕಾಫಿ ವಿತ್ ಕರಣ್ ಅಂತೇನೋ ಇತ್ತು, ಅವಾಗ ಒಂದು ಕಾನ್ಸೆಪ್ಟ್ ಇತ್ತು. ಅದನ್ನು ಯೋಚನೆ ಮಾಡಿಕೊಂಡು ಸೂಟಬಲ್ ಕ್ಯಾಪ್ಷನ್ ಇಡಬೇಕು ಅಂತ ಯೋಚನೆ ಮಾಡಿ ಕಷಾಯ ವಿತ್ ಕಿಶೋರ್ ಅಂತ ವಾಹಿನಿಯವರಿದ್ದು ಹೆಸರಿಟ್ಟು, ಈ ಕೀರ್ತಿ ಈ ನಾಮನ ಕ್ಲೇಚರ್ನ ಕೀರ್ತಿ ವಾಹಿನಿಗೆ ಸಲ್ಲಬೇಕು, ನನಗಲ್ಲ. ಕಷಾಯ ವಿತ್ ಕಿಶೋರ್ ಅಂತ ಅಲ್ಲಿ ಆಯಿತು. ಅಲ್ಲಿ ಅಂದಿನ ಸಿ ಒ ಆಗಿರ್ತಕ್ಕಂಥ ಮಾನ್ಯ ಶ್ಯಾಮ್ ಸುಂದರ್ ಸರ್ ಅವರು, ಅಲ್ಲಿನ ಆಗಿನ ಸಿಬ್ಬಂದಿ ವರ್ಗ ವಿಶ್ವೇಶ್ವರ ಭಟ್ ಸರ್ ಅಲ್ಲೇ ಇದ್ದರು. ಸ್ವಲ್ಪ ದಿವಸದ ಕಾಲ ನಾನು ಪ್ರಾಥಮಿಕ ಹಂತದಲ್ಲಿ ಹೋದಾಗ ಇವತ್ತಿನ ಪಬ್ಲಿಕ್ ಟಿ ವಿಯ ರಂಗಣ್ಣ ಎಚ್ ಆರ್ ರಂಗನಾಥ್ ಅವರಲ್ಲಿದ್ದರು, ರಂಗನಾಥ್ ಭಾರದ್ವಾಜ್ ಇದ್ದರು, ಹಮೀದ್ ಪಾಳ್ಯ ಇದ್ದರು, ರವಿ ಹೆಗ್ಡೆ ಅವರಿದ್ದರು, ಅಜಿತ್ ಇನ್ನು ಆವಾಗ ಕ್ರೈಮಲ್ಲಿದ್ದರು. ಇವರೆಲ್ಲರ ಒಡನಾಟ, ಸಂಪರ್ಕ, ಬಾಂಧವ್ಯದ ಬಸ್ಗೆ ಅಲ್ಲಾಯಿತು. ಗೌರಿ ಶಕ್ಕಿ ಆವಾಗ ಅನೇಕ ಕಾರ್ಯಕ್ರಮಗಳನ್ನ ಜೊತೆ ಮಾಡ್ತಾಯಿದ್ರು. ಅಲ್ಲಿ ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್ಸ್ನ ತುಂಬ ಅರ್ಥಗರ್ಭಿತವಾಗಿ ಸಂಯೋಚಿತವಾಗಿ ಮಾಡ್ತಾ ಬರ್ತಾಯಿದ್ವಿ ಅಂತ. ನನ್ನ 100ನೇ ಎಪಿಸೋಡು ಕಷಾಯ ವಿತ್ ಕಿಶೋರ್ ಆದಾಗ ಆ ಸಂಭ್ರಮದ ಆಚರಣೆ ಇವತ್ತಿಗೂ ನೆನೆಸ್ಕೊಂಡ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ. ತುಂಬ ಭಾವನಾತ್ಮಕವಾದಂಥ ಸಂದರ್ಭ. ಅದನ್ನು ನಿರೂಪಣೆ ಜವಾಬ್ದಾರಿ ಇವತ್ತಿನ ಸುವರ್ಣ ನ್ಯೂಸ್ ಭಾವನಾ ತೊಗೊಂಡಿದ್ರು. ತುಂಬ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡಿದ್ರು. ಸ್ವಾಮಿಯವರು ಆ ಕಾರ್ಯಕ್ರಮಕ್ಕೆ ತುಂಬ ಬೆಂಬಲವಾಗಿ ನಿಂತರು ಅಂತಕ್ಕಂಥದ್ದು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಿದ್ದಂಗೆ ಆಗಷ್ಟೇ ಸರಳ ಜೀವನ ಅಂತ ಶುರುವಾಯಿತು. ಸರಳ ಜೀವನ ಇನ್ಫೋಟೈನ್ಮೆಂಟ್ ಅಂತಕ್ಕಂಥ ಒಂದು ಅದ್ಭುತವಾದಂಥ ಕ್ಯಾಪ್ಷನ್ ಇಟ್ವಿ. ಸೊ ಇನ್ಫೋಟೈನ್ಮೆಂಟು ಸರಳ ಜೀವನ ಏನಿದು, ಯಾವುದೋ ವಾಸ್ತುಗೆ ಸಂಬಂಧಪಟ್ಟಿದ್ದ ಏನೋ ಇದು, ಇದರಲ್ಲಿ ಹೇಗೆ ಹೆಲ್ತ್ ಜಾನರ್ ಹೇಗೆ ಕೆಲಸ ಮಾಡುತ್ತೆ, ಅಲ್ಲಿ ಅವಕಾಶ ಏನೋ ಬಂದಿದೆ, ಅಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಶ್ಯಾಮ್ ಸುಂದರ್ ಅವರಿದ್ದರು, ಆಮೇಲೆ ನಮ್ಮ ರಾಘವೇಂದ್ರ MS ರಾಘವೇಂದ್ರ ಅದರಲ್ಲಿದ್ದರು. ಇಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅಲ್ಲಿ ಯಾವ ರೀತಿ ಪ್ರೆಸೆಂಟೇಷನ್ ಕೊಡಬೇಕು, ಏನು ಮಾಡಬೇಕು, ಯಾವ ಅಂಶಗಳನ್ನು ಬೆಳಕಕ್ಕೆ ಚೆಲ್ಲಬೇಕು. ಒಂದು ವಾಹಿನಿಯಲ್ಲಿ ಒಂದು ವಿಚಾರಧಾರೆಯನ್ನು ಹಂಚಿದಾಗ ಇನ್ನೊಂದು ವಾಹಿನಿಗೂ ಅದೇ ಕೆಲಸ ಮಾಡೋಕ್ಕಾಗಲ್ಲ. ಇನ್ನೊಂದು ಜಾನರಲ್ಲಿ ಇನ್ನೊಂದು ಸರ್ಕನ್ನು ಬೇರೆ ಆಯಾಮದಲ್ಲಿ ವಿವಿಧ ರೂಪದಲ್ಲಿ ಬೇರೆ ಸೆಗ್ಮೆಂಟ್ ಆಫ್ ಜನಕ್ಕೆ ಇದೇ ಮನುಷ್ಯ ಹೇಳಬೇಕು. ಎಂಥ ಒಂದು ರಿಸ್ಕು, ಎಂಥ ಒಂದು ಜವಾಬ್ದಾರಿ, ಎಂಥ ಒಂದು ಪದ್ಧತಿ, ಎಂಥ ಒಂದು ಪ್ರಕ್ರಿಯೆ, ಎಂಥ ಒಂದು ಅವಕಾಶ, ಎಂಥ ಒಂದು ವ್ಯತ್ಯಾಸ ನಾವು ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮನೆ ಮದ್ದು ಅಂತಕ್ಕಂಥ ಕಾನ್ಸೆಪ್ಟ್ ಶುರು ಆಯಿತು. ನಾವು ಮನಸ್ಸಿನಲ್ಲೂ ಹೇಗೆ ನೋಡಿ ಮಾಧ್ಯಮದ ಬದುಕು ಏನೆಲ್ಲ ಬದಲಾವಣೆಗಳು ತರುತ್ತೆ ಅನ್ನೋಕ್ಕೆ TV9 ನಾನು ರೇನಿಯ ಸ್ಟ್ರೀಟಲ್ಲಿ ಹೋಗಿ ಆ ಕಚೇರಿ ನೋಡಿದಾಗ ಇನ್ನೂ ಆ ಫರ್ನಿಚರ ಟಕ್ ಅಂತ ಮಳೆ ಕೊಡ್ತಾ ಇತ್ತು. ಮನಸ್ಸಿನಲ್ಲೂ ಅದು ಆ ಎತ್ತರಕ್ಕೆ ಶ್ರೀಸಾಮಾನ್ಯನ ಮನಸ್ಸಿನಲ್ಲಿ ಬೇರಿರುತ್ತೆ. ಪ್ರತಿಯೊಬ್ಬ ಮನೆಯಲ್ಲೂ ಮನೆ ಮಾತಾಗುತ್ತೆ TV9 ಅಂತ ಯಾರೂ ಕನಸಲ್ಲಿ, ನಾನಂತೂ ಕನಸಲ್ಲಿ ಅವತ್ತು ಕಂಡಿರಲಿಲ್ಲ. ಆ ಹಂತಕ್ಕೆ ರವಿಕುಮಾರು ಮತ್ತಿತರ ಎಲ್ಲ ಅಂದಿನ ದಿಗ್ಗಜರ ಒಂದು ಪರಿಶ್ರಮದಿಂದ ಆ ಉತ್ತುಂಗಕ್ಕೆ ಆವತ್ತು TV9 ನಿಂತ್ಕೊಳ್ತು. ಇವತ್ತಿಗೂ ತುಂಬ ಯಶಸ್ಸನ್ನು ಅದು ಮಾಡಿದೆ ಅಂತಕ್ಕಂಥದ್ದು. ಅದಾದಮೇಲೆ ಸುವರ್ಣ ನ್ಯೂಸಲ್ಲಿ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು, ಕಷಾಯ ವಿತ್ ಕಿಶೋರ್ ಅಂತ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಸರಳ ಜೀವನಕ್ಕೆ ನಾವು ಯೋಚನೆ ಮಾಡಬೇಕು ಏನು ಅಂದಾಗ ತುಂಬ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಅದೆಂದೋ ಹೇಳ್ತಕ್ಕಂಥ ಪುಟ್ಟ ಅಂಶಗಳನ್ನು ರಸವತ್ತಾಗಿ ಶ್ರೀಸಾಮಾನ್ಯನ ಮನಸ್ಸಿಗೆ ಮುಟ್ಟಬೇಕು. ಹಿಂಗೆ ಕೈ ಚಾಚಿದ್ರೆ ನಾವು ಹೇಳ್ತಕ್ಕಂಥ ಪದಾರ್ಥ ಸಿಗಬೇಕು, ಅದನ್ನು ಅನುಷ್ಠಾನಕ್ಕೆ ತರಬೇಕು. ಆವಾಗ ಅದು ಬಳಸ್ತಾನೆ, ಆರೋಗ್ಯ ಒಂದಾಗುತ್ತೆ, ವಾಹಿನಿಗೂ ಯಶಸ್ಸು, ನಮಗೂ ಕೀರ್ತಿ, ಶ್ರೀಸಾಮಾನ್ಯನಿಗೆ ಆರೋಗ್ಯ. ವಿನ್ ಸಿಚುವೇಶನ್, ಎಲ್ಲರೂ ಗೆಲ್ಲಬೇಕು ಅಂತಕ್ಕಂಥ ಹಠದಿಂದ ಪುಟ್ಟ ಕಾನ್ಸೆಪ್ಟ್ ಆಫ್ ಮನೆ ಮದ್ದು ಅಂತ ತೊಗೊಂಡು ಬಂದ್ವಿ. 3.5 ವರ್ಷಗಳ ಕಾಲ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಸರ್ ಮನೆ ಮದ್ದಲ್ಲಿ ಇದನ್ನು ಹೇಳಿ, ಸರ್ ಮನೆ ಮದ್ದಲ್ಲಿ ಅದನ್ನು ಹೇಳಿ ಅಂತ. ಆವಾಗ ನಮ್ಗೆ ಅರ್ಥ ಆಯಿತು, ಜನ ಅಪೇಕ್ಷೆ ನಿರೀಕ್ಷೆ ಇಟ್ಕೊಂಡಿದ್ದಾನೆ,
ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ, ವಿ ಹ್ಯಾವ್ ಡೆಲಿವರ್ಡ್ ಸಮಥಿಂಗ್ ಪಾಸಿಟಿವ್ ದಟ್ ಈಸ್ ಹೆಲ್ಪಿಂಗ್ ಹಿಮ್. ಅದು ಹೆಂಗೆ ಹೆಲ್ಪ್ ಆಯಿತು ಅಂತ ನಾನು ವಿಸ್ತೃತವಾಗಿ ನಿಮ್ಮ ಹತ್ರ ಮುಂದಿನ ಕಂತಿನಲ್ಲಿ ಹೇಳ್ತೀನಿ. ಅದ್ಭುತವಾದಂಥ ರೆಮಿಡೀಸ್ನ ನಾವು ಏನು ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ ಮಾಡ್ತಕ್ಕಂಥ ಅನುಭೂತ ಯೋಗಗಳ ಒಂದು ಚರ್ಚೆ, ಅದನ್ನು ಹಂಚ್ಕೊಳ್ಬೇಕು ಅಂತ ಶುರು ಮಾಡಿದ್ವಲ್ಲ, ಅದು ಕಿಶೋರ್ ಸೂತ್ರ ಪುಸ್ತಕ ಆಗಲಿಕ್ಕೆ ಅನುವಾಯಿತು. ಅನೇಕರು ಸರ್ ಇದನ್ನು ಡಾಕ್ಯುಮೆಂಟ್ ಮಾಡಿ ಅಂತ. ನೀವೆಲ್ಲ ವೀಕ್ಷಕ ಬಂಧುಗಳು ಕೊಟ್ಟಂತಹ ಕೃಪಾ ಭಿಕ್ಷೆ ಕಿಶೋರ್ ಸೂತ್ರ ಪುಸ್ತಕ ಇವತ್ತು ಸಮಾಜಕ್ಕೆ ನನ್ನಿಂದ ಕೊಡಲ್ಪಡೋಕ್ಕೆ ಮುಖ್ಯ ಬುನಾದಿ ನೀವು. ಇನ್ನೂ ದೊಡ್ಡ ಯಶಸ್ಸು ನಿಮ್ಮಿಂದ ಏನಂದರೆ ಡಾಕ್ಟರ್ BM ಹೆಗಡೆಯವರನ್ನು ಅಂತಹ ಮಹಾ ಚೈತನ್ಯ, ಮಹಾ ವೈದ್ಯಕೀಯ ದೈತ್ಯ ಪ್ರತಿಭೆ ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥ, ಅವರ ಕಾರ್ಯಕ್ರಮದ ನಿರೂಪಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಈ ಅಲ್ಪನಿಗೆ ಕೊಟ್ಟಂತಹ ಕೀರ್ತಿ, ಯಶಸ್ಸು ನಿಮಗೆ ಸಿಕ್ಕಿದ್ದು. ನನ್ನ ಮಾಧ್ಯಮದ ಪ್ರಯಾಣದ ಸುದೀರ್ಘ ವಿವರಣೆ, ಅದರ ಯಶೋಗಾಥೆಗಳು, ಅದರತಕ್ಕಂತಹ ಸಮಸ್ಯೆಗಳು, ಭಾವನೆಗಳನ್ನು ಮುಂದಿನ ಕಂತಿನಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ, ವಾಪಸ್ ಬರ್ತೀನಿ.